ಸ್ಯಾಂಡಲ್ವುಡ್ನ ಸೂಪರ್ ಜೋಡಿ ಅಂತ ಹೇಳಿದ್ರೆ ಅದು ರಾಧಿಕಾ ಪಂಡಿತ್ ಮತ್ತು ಯಶ್ ಅವರು ಇಬ್ಬರೂ ಸೀರಿಯಲ್ ಮಾಡೋದ್ರ ಮುಖಾಂತರವಾಗಿ ಜನಪ್ರಿಯತೆಯನ್ನು ಪಡ್ಕೊಳ್ತಾರೆ. ಅವರಿಬ್ಬರದ್ದು ಆಗಿನಿಂದಲೇ ಲವ್ ಸ್ಟೋರಿ ಇತ್ತು ಅನ್ನೋದು ಅನೇಕರಿಗೆ ಗೊತ್ತೇ ಇರಲಿಲ್ಲ. ಇನ್ನೇನು ಮದುವೆ ಸಮೀಪದಲ್ಲಿರುವಾಗ ಮಾತ್ರ ಈ ಜೋಡಿ ತಾವಿಬ್ರು ಪ್ರೀತಿ ಮಾಡ್ತಾ ಇದ್ದಿದ್ದಾಗಿ ಮತ್ತು ಮದುವೆ ಆಗ್ತಾ ಇರೋದಾಗಿ ಹೇಳ್ತಾರೆ. ಅಲ್ಲಿವರೆಗೂ ಎಲ್ರಿಗೂ ಒಂದು ಡೌಟ್ ಇತ್ತು, ಇವರಿಬ್ಬರ ನಡುವೆ ಸಮಥಿಂಗ್ ಇರಲೇಬೇಕು ಅಂತ. ಆದರೆ ಎಲ್ಲಿಯೂ ಯಾವತ್ತೂ ಇಬ್ಬರೂ ಒಟ್ಟಿಗೆ ಓಡಾಡಿದ್ದಾಗಲಿ ಅಥವಾ ಕಾಣಿಸ್ಕೊಂಡಿದ್ದಾಗಲಿ ಇದ್ಯಾವುದೂ ಆಗಲೇ ಇಲ್ಲ. ಹಾಗಾಗಿ ಒಂದು ಸ್ವಲ್ಪ ಕನ್ಫ್ಯೂಷನ್ಸ್ ಕೂಡ ಇತ್ತು. ಇದಾದಮೇಲೆ ಅನೇಕ ಸ್ಯಾಂಡಲ್ವುಡ್ನ ತಾರಿಯರು ಕದ್ದು ಮುಚ್ಚಿ ಓಡಾಡಿದಾಗ ಇವರದ್ದು ಕೂಡ ರಾಧಿಕಾ ಮತ್ತು ಯಶ್ ಥರನೇ ಲವ್ ಸ್ಟೋರಿ ಇರಬೇಕು ಅಂತ ಅನಿಸಿದ್ದುಂಟು. ಇದೀಗ ಕನ್ನಡದ ಸೀರಿಯಲ್ನಲ್ಲಿರುವಂಥ ಅನೇಕ ನಾಯಕ ಮತ್ತು ನಟಿಯರು ಲವ್ ಟ್ರ್ಯಾಕ್ನಲ್ಲಿ ಇದ್ದಾರೆ ಅನ್ನೋದು ಗೊತ್ತಿರೋ ವಿಚಾರ. ಕನ್ನಡದ ಅನೇಕ ಸೀರಿಯಲ್ ಸ್ಟಾರ್ಸ್ಗಳು ಒಬ್ಬರನ್ನೊಬ್ಬರು ಪ್ರೀತಿಸ್ತಾ ಇದ್ದಾರೆ, ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊಳ್ತಾ ಇದ್ದಾರೆ, ಜೊತೆಗೆ ಮದುವೆಯ ಹಾದಿಯಲ್ಲಿದ್ದಾರೆ. ಈಗ ಆಲ್ರೆಡಿ ಕೆಲವರು ಮದುವೆಯಾಗಿ ಮಕ್ಕಳನ್ನ ಮಾಡಿಕೊಂಡು ಸಂಸಾರವನ್ನು ಸುಖವಾಗಿ ನಡೆಸ್ತಾ ಇದ್ದಾರೆ. ಇನ್ನು ಕೆಲವರು ನಾವು ಲವ್ವಲ್ಲಿ ಇದ್ದೀವಿ ಅಂತ ಹೇಳ್ಕೊಂಡು ಬಿಟ್ಟಿದ್ದಾರೆ. ಇನ್ನು ಕೆಲವರು ಕದ್ದು ಮುಚ್ಚಿ ರಾಧಿಕಾ ಮತ್ತು ಯಶ್ ಥರ ಓಡಾಡ್ತಾ ಇದ್ರೂ ಆಗಾಗ ತಗ್ಲಾಕೊಳ್ತಾ ಇರ್ತಾರೆ. ಇದೀಗ ಆ ಸಾಲಿಗೆ ಇನ್ನೊಂದು ಜೋಡಿ ಸಿಕ್ಕಾಕೊಳ್ತಾ ಇದೆ. ಹೌದು, ಈ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಹೇಳ್ತಾ ಹೋಗ್ತೀವಿ. ಆದರೆ ಇಲ್ಲಿವರೆಗೂ ನಿಮ್ಮ ಮೆಘಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಸ್ಟಾರ್ ಸುವರ್ಣ ಸೀರಿಯಲ್ನಲ್ಲಿ ಅನೇಕ ಸೀರಿಯಲ್ಗಳು ಬರ್ತಾ ಇದ್ರೂ ಫೇಮಸ್ ಅಂತ ಅನಿಸ್ಕೊಳ್ತಾ ಇರೋದು ಕೆಲವು. ಅದರಲ್ಲಿ ನೀನಾದೆ ನಾ ಕೂಡ ಒಂದು. ಮೊದಲು ಬೇರೆ ಕಥೆ ಆಧಾರಿತವಾದಂಥ ನೀನಾದೆ ನಾ ಸೀರಿಯಲ್ ಪ್ರಸಾರವಾಗ್ತಿತ್ತು. ಈಗ ಕತೆ ಸ್ವಲ್ಪ ಚೇಂಜ್ ಆಗಿದೆ. ಮಂಗಳೂರು ಶೈಲಿಯ ಮಾತುಗಳನ್ನು ಆಡೋದ್ರ ಮುಖಾಂತರವಾಗಿ ಒಂದಷ್ಟು ಕಥೆಯಲ್ಲಿ ಬದಲಾವಣೆಯನ್ನು ಮಾಡಲಾಗಿದೆ. ಇದರಲ್ಲಿ ದಿಲೀಪ್ ಶೆಟ್ಟಿ ಮತ್ತು ಖುಷಿ ರವಿ ಇಬ್ಬರೂ ಕೂಡ ಕಾಣಿಸ್ಕೊಂಡಿದ್ದಾರೆ. ಇಲ್ಲಿ ದಿಲೀಪು ಸಿಕ್ಕಾಪಟ್ಟೆ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತಾರೆ, ಒಳ್ಳೆ ಡ್ಯಾನ್ಸರ್ ಅನ್ನೋದು ಎಲ್ರಿಗೂ ಗೊತ್ತಿದೆ. ಅನೇಕ ಸಿನಿಮಾಗಳಲ್ಲೂ ಕೂಡ ಇವರು ನಟಿಸಿದ್ದಾರೆ. ಇನ್ನು ಖುಷಿ ಸೀರಿಯಲ್ ಮುಖಾಂತರವಾಗಿ ಫೇಮಸ್ ಆಗಿದ್ದಾರೆ. ಆದರೆ ಇವರಿಬ್ಬರ ಜೋಡಿ ನೋಡೋದಕ್ಕೆ ತುಂಬಾ ಕ್ಯೂಟ್ ಆಗಿದೆ, ತುಂಬಾ ಮುದ್ದಾಗಿದೆ ಅಂತ ಹೇಳೋರೆ ಜಾಸ್ತಿ. ಕೇವಲ ಸ್ಕ್ರೀನ್ ಮೇಲೆ ಮಾತ್ರವಲ್ಲದೆ ಆಫ್ ಸ್ಕ್ರೀನಲ್ಲೂ ಕೂಡ ಈ ಜೋಡಿ ಯಾಕೆ ಮದುವೆ ಆಗಬಾರ್ದು ಅನ್ನೋದು ಅನೇಕರ ಪ್ರಶ್ನೆ. ಆದರೆ ಯಾರಿಗೂ ಗೊತ್ತಿಲ್ಲದಂಥ ಒಂದು ಸತ್ಯ ಆಗಾಗ ರಿಲೀವ್ ಆಗ್ತಾನೆ ಇರುತ್ತೆ. ಹೌದು, ಅದೇನು ಅಂತಂದರೆ ದಿಲೀಪ್ ಮತ್ತು ಖುಷಿಯ ವಿಚಾರ. ಸೀರಿಯಲ್ನಲ್ಲಿ ಇವರಿಬ್ರೂ ಬೇತಾಳ ಅಂತ ಕರೆಸ್ಕೊಳ್ಳುವಂಥ ಪಾತ್ರವನ್ನು ಮಾಡ್ತಾ ಇದ್ದಾರೆ. ಗುಂಡ ಮತ್ತು ಬೇತಾಳ ಅಂತಲೇ ಫೇಮಸ್ಸು. ಆದರೆ ಆಫ್ ದ ಸ್ಕ್ರೀನ್ ಅಂತ ಬಂದರೆ ಇವರಿಬ್ಬರು ತುಂಬಾ ಕ್ಲೋಸು. ಎಲ್ಲ ಫೋಟೋಸ್ಗಳನ್ನು ವೀಡಿಯೋಸ್ಗಳನ್ನು ಆಗಾಗ ಹಾಕ್ತಾನೆ ಇರ್ತಾರೆ. ಈಗ ಒಂದು ಫೋಟೋಸ್ ಒಂದು ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ಅದರಲ್ಲೂ ಸೀರಿಯಲ್ ನೋಡಿ ಇವರನ್ನು ಪ್ರೀತಿಸ್ತಾ ಇರುವಂಥ ಅಭಿಮಾನಿಗಳಿಗಂತೂ ಸಿಕ್ಕಾಪಟ್ಟೆ ದಿಲ್ ಖುಷಿಯಾಗಿದೆ. ಹೌದು, ದಿಲೀಪ್ ಅವರು ತಮ್ಮ ಕನಸನ್ನು ನನಸು ಮಾಡಿಕೊಂಡಿದ್ದಾರೆ. ತುಂಬ ಕಷ್ಟಪಟ್ಟು ಒಂದು ಮನೆ ಕಟ್ಟಬೇಕು ಅನ್ನುವಂಥ ಆಸೆ ಇತ್ತು. ಆ ಮನೆ ಕಟ್ಟಿ ಗೃಹ ಪ್ರವೇಶವನ್ನು ಮಾಡಿದ್ದಾರೆ. ಆ ಗೃಹ ಪ್ರವೇಶದಲ್ಲಿ ಮೊದಲ ಸಾರಥ್ಯವನ್ನು ವಹಿಸಿರುವುದು ಖುಷಿನೇ. ಹೌದು, ಇಬ್ಬರು ಗಂಡ ಹೆಂಡತಿ ಥರ ಅಕ್ಕಪಕ್ಕದಲ್ಲಿ ನಿಂತು ಹಾಲು ಕುಸಿದ್ದಾರೆ. ಇಬ್ಬರು ಗಂಡ ಹೆಂಡತಿ ಥರ ಮನೆಯವರಿಗೆ ಬಂದವರನ್ನೆಲ್ಲ ವೆಲ್ಕಮ್ ಮಾಡ್ಕೊಂಡಿದ್ದಾರೆ. ಎಲ್ಲ ಕಾರ್ಯಕ್ರಮಗಳಲ್ಲೂ ಎಲ್ಲ ಫೋಟೋಗಳಲ್ಲೂ ಇವರಿಬ್ಬರ ಜೋಡಿ ಸಿಕ್ಕಾಪಟ್ಟೆ ಮೋಡಿ ಮಾಡ್ತಿದೆ. ಮತ್ತು ಖುಷಿ ಹಾಗೂ ದಿಲೀಪ್ ಇಬ್ಬರೂ ಕೇವಲ ಕೊಲೀಗ್ಸ್ ಮಾತ್ರ ಅಲ್ಲ, ಸಹ ಕಲಾವಿದರು ಮಾತ್ರ ಅಲ್ಲ ಅನ್ನೋದನ್ನು ಆ ಫೋಟೋ ಒತ್ತಿ ಒತ್ತಿ ಜಗಜ್ಜಾಹೀರು ಮಾಡ್ತಾ ಇದೆ. ಈ ಹಿಂದೆ ಕೂಡ ಈ ಜೋಡಿ ಗೋವಾಗೆ ಅಂತ ಹೋಗಿದ್ರು. ಆ ಸಂದರ್ಭದಲ್ಲಿ ಎರಡೂ ಫ್ಯಾಮಿಲಿಯವರು ತಮ್ಮ ತಮ್ಮ ತಂದೆ ತಾಯಿಯನ್ನು ಕರ್ಕೊಂಡೇ ಹೋಗಿದ್ರು. ಈ ಕಡೆ ಖುಷಿ ಅವರ ಅಪ್ಪ ಅಮ್ಮ ದಿಲೀಪ್ ಅವರಿಗೆ ಸಿಕ್ಕಾಪಟ್ಟೆ ಕ್ಲೋಸು. ಇತ್ತ ದಿಲೀಪ್ ಅವರ ಅಪ್ಪ ಅಮ್ಮ ಮತ್ತು ದಿಲೀಪ್ ಅವರ ಸಹೋದರ ಕೂಡ ಖುಷಿ ಅವರಿಗೆ ಸಿಕ್ಕಾಪಟ್ಟೆ ಫೇಮಸ್ಸು. ಹಾಗೆ ನೋಡಿದ್ರೆ ಎರಡೂ ಫ್ಯಾಮಿಲಿಯವರು ಕೂಡ ತುಂಬಾ ಕ್ಲೋಸ್ ಆಗಿದ್ದಾರೆ ಅನ್ನೋದು ಗೊತ್ತಾಗತ್ತೆ. ಇಬ್ಬರು ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ಳೋದ್ರ ಜೊತೆಗೆ ಫ್ಯಾಮಿಲಿಯವರು ಕೂಡ ಒಬ್ರನ್ನೊಬ್ರು ಅರ್ಥ ಮಾಡಿಕೊಂಡು ಒಟ್ಟಿಗೆ ಇದ್ದಾರೆ ಅನ್ನೋದು ಕೂಡ ಗೊತ್ತಾಗತ್ತೆ. ಸೊ ಇದೆಲ್ಲ ನೋಡ್ತಾ ಇದ್ದರೆ ಇವರಿಬ್ಬರ ನಡುವೆ ಸಮಥಿಂಗ್ ಇದೆ ಅನ್ನೋದು ಈ ಹಿಂದೆಯಿಂದಲೂ ಕೂಡ ಇದ್ದಂಥ ವಿಚಾರ ಆಗಿತ್ತು. ಆದರೆ ಈಗ ಮನೆ ಗೃಹ ಪ್ರವೇಶದಲ್ಲಿ ಖುಷಿ ಎಲ್ಲ ಸಾರಥ್ಯವನ್ನು ವಹಿಸಿರೋದು ನೋಡಿದ್ರೆ ಮುಂದೆ ಹೋಗುವಂಥ ಮನೆಯನ್ನು ಈಗಲೇ ಯಾವ ರೀತಿಯಾಗಿ ಇಟ್ಕೊಳ್ಬೇಕು, ಬಂದವರನ್ನು ಹೇಗೆ ಉಪಚಾರ ಮಾಡಬೇಕು, ಯಾವ ರೀತಿಯಾಗಿ ನಡ್ಕೊಳ್ಬೇಕು ಅನ್ನೋದನ್ನು ಕಲಿತಾ ಇದ್ದಾರೆ ಅನಿಸುತ್ತೆ. ಇವ್ರ ಜೋಡಿ ನೋಡಿದ್ರೆ ನಿಜವಾಗ್ಲೂ ಕೂಡ ಎಲ್ರಿಗೂ ಖುಷಿ ಆಗುತ್ತೆ. ಈ ಹಿಂದೆ ಕೂಡ ಇವರಿಬ್ಬರು ಅನೇಕ ಬಾರಿ ಈ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದಾರೆ. ನಿಮ್ಮಿಬ್ಬರ ಮಧ್ಯೆ ಸಮಥಿಂಗ್ ಇದೆಯಂತೆ, ನೀವಿಬ್ಬರು ಮದುವೆ ಆಗ್ತಿದ್ದೀರಂತೆ, ಒಟ್ಟಿಗೆ ಓಡಾಡ್ತಿದ್ದೀರಂತೆ, ಡೇಟಿಂಗ್ ಮಾಡ್ತಾ ಇದ್ದೀರಂತೆ ಅಂತ ಕೇಳಿದಾಗ ನಗುತ್ತಲೇ ನಾವಿಬ್ಬರು ಗುಡ್ ಫ್ರೆಂಡ್ ಅಂತ ಹೇಳಿದ್ರು. ಆದರೆ ಇದನ್ನು ನಂಬೋ ಪರಿಸ್ಥಿತಿಯಲ್ಲಿ ಸದ್ಯ ಅವರ ಅಭಿಮಾನಿಗಳೇ ಇಲ್ಲ. ಇವರಿಗೆ ಅಂತ ಸಪ್ರೇಟು ಫ್ಯಾನ್ ಪೇಜಸನ್ನು ಕೂಡ ಕ್ರಿಯೇಟ್ ಮಾಡಿದ್ದಾರೆ. ಬಹು ವರ್ಷಗಳಿಂದ ಇಬ್ಬರು ಒಂದೇ ಸೀರಿಯಲ್ನಲ್ಲಿ ಅಭಿನಯಿಸ್ತಾ ಇದ್ದಾರೆ. ಒಂದೊಳ್ಳೆ ಬಾಂಡಿಂಗ್ ಅನ್ನೋದು ಇದೆ, ಒಂದೊಳ್ಳೆ ಬಾಂಧವ್ಯ ಅನ್ನೋದು ಬೆಳೆದಿರೋದ್ರಿಂದ ಇಬ್ಬರು ಒಬ್ಬರನ್ನೊಬ್ಬರು ಬಿಟ್ಟಿರೋದಾಗದಷ್ಟು ಅವಿನಾಭಾವ ಸಂಬಂಧ ಇದೆ ಅನ್ನೋದು ಗೊತ್ತಾಗ್ತಾ ಇದೆ.
ಎಷ್ಟು ಕ್ಲೋಸ್ ಆದಂಥ ಫೋಟೋಸ್ಗಳನ್ನು ಹಾಕಿದ್ದಾರೆ ಅಂತ ಅಂದರೆ ಇಬ್ಬರ ಜೋಡಿ ಇದ್ರೆ ಹೀಗೆ ಇರಬೇಕು ಅನ್ನುವಷ್ಟರ ಮಟ್ಟಿಗೆ. ಇದೀಗ ಇವರಿಬ್ಬರ ಈ ಗೃಹ ಪ್ರವೇಶದ ಫೋಟೋ ನೋಡಿ ಇನ್ನು ಮನೆಯಂತೂ ಆಯಿತು, ಮುಂದೆ ಮದುವೆನೇ. ಮನೆ ಕಟ್ಟಿ ನೋಡು, ಮದುವೆ ಮಾಡಿ ನೋಡು ಅಂತ ಹೇಳ್ತಾರೆ. ಈಗ ಒಂದನ್ನು ಮಾಡಿದ್ದೀರಾ, ಇಬ್ಬರು ಒಟ್ಟಿಗೆ ನಿಂತು ಈಗ ಮದುವೆ ಆಗೋದೊಂದು ಬಾಕಿ ಇದೆ. ಇನ್ನು ನೀವು ಕೂಡ ಯಾಮಾರಿಸಬೇಡಿ, ಸುಳ್ಳು ಹೇಳಬೇಡಿ, ಆದಷ್ಟು ಬೇಗ ಮದುವೆ ಆಗಿ. ಯಶ್ ಮತ್ತು ರಾಧಿಕಾ ಕೂಡ ಇದೇ ರೀತಿಯಾಗಿ ನಮ್ಮ ಮಧ್ಯೆ ಏನೂ ಇಲ್ಲ, ಸ್ನೇಹಿತರು ಅಂತ ಹೇಳ್ಕೊಂಡು ಓಡಾಡಿ ಸಡನ್ ಆಗಿ ಮದುವೆ ಅಂತ ಅನೌನ್ಸ್ ಮಾಡೇ ಬಿಟ್ರು. ನೀವು ಕೂಡ ಆ ಸಾಲಿನಲ್ಲಿ ಇದ್ದೀರಾ ಅನ್ನೋದು ನಮ್ಗೆ ಗೊತ್ತಿದೆ, ಆದರೆ ನಮಗೆ ಕಾಯುವಿಕೆ ಅನ್ನೋದು ಆಗಲ್ಲ. ಆದಷ್ಟು ಬೇಗ ಮದುವೆ ಆಗಿ ಅಂತ ಇವರು ಗೃಹ ಪ್ರವೇಶದ ಫೋಟೋಗೆ ಅನೇಕರು ಕಮೆಂಟ್ ಮಾಡ್ತಾ ಇದ್ದಾರೆ. ಆದರೆ ಈ ಬಗ್ಗೆ ದಿಲೀಪ್ ಆಗಲಿ ಅಥವಾ ಖುಷಿ ಆಗಲಿ ಇಲ್ಲಿವರೆಗೂ ಅಧಿಕೃತವಾಗಿ ಕನ್ಫರ್ಮೇಷನ್ನು ಅಥವಾ ಇನ್ಯಾವುದೇ ರೀತಿಯಾದಂಥ ಮಾಹಿತಿಯನ್ನು ಬಿಟ್ಕೊಡ್ತಾ ಇಲ್ಲ. ಆದರೆ ಅಭಿಮಾನಿಗಳಂತೂ ಸಿಕ್ಕಾಪಟ್ಟೆ ಖುಷಿಯಲ್ಲಿದ್ದಾರೆ. ಇವರಿಬ್ಬರು ಫೈನಲಿ ಮದುವೆ ಆಗ್ತಿದ್ದಾರೆ ಅನ್ನುವಂಥ ಹರ್ಷವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಬಗ್ಗೆ ನಿಮ್ಗೇನು ಅನಿಸುತ್ತೆ? ಇವರಿಬ್ಬರ ಜೋಡಿ ಮೋಡಿ ಮಾಡೋದ್ರ ಜೊತೆಗೆ ರಿಯಲ್ ಲೈಫ್ನಲ್ಲೂ ಸತಿಪತಿ ಆದರೆ ಎಷ್ಟರ ಮಟ್ಟಿಗೆ ಚೆನ್ನಾಗಿರುತ್ತೆ ಅನ್ನೋದ್ರ ಬಗ್ಗೆ ಈ ಜೋಡಿ ನಿಮಗೂ ಕೂಡ ಇಷ್ಟ ಆಗಿದ್ರೆ ಅಥವಾ ಸ್ಯಾಂಡಲ್ವುಡ್ನ ಯಾವುದೇ ಬೇರೆ ಜೋಡಿಗಳು ನಿಮ್ಮ ಗಮನ ಸೆಳೆದಿದ್ರೆ, ಆ ಜೋಡಿ ಅದ್ಭುತವಾಗಿದೆ ಅಂತ ಅನಿಸಿದರೆ ಅವರ ಹೆಸರನ್ನು ಕೂಡ ನೀವು ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ತಿಳಿಸಬಹುದು.